ನನ್ನ ರೇಂಜಲ್ಲಿದೆ, ಕವರ್ ಡ್ರೈವ್ ರೇಂಜಲ್ಲಿ. ಇಲ್ಲಿ ನಾರ್ಮಲ್ ಸ್ಟ್ಯಾನ್ಸ್ ತೊಗೊಂಡು ನನ್ನ ಬಾಡಿ ಅಲೈನ್ ಮಾಡ್ತೀನಿ ಫಸ್ಟು ವಿತ್ ಎಲ್ಬೋ ಜೊತೆ ಬಾಲ್ಗೆ ಅಲೈನ್ ಮಾಡ್ತೀನಿ. ಇಲ್ಲಿಂದ 1 ಫ್ಲೋ. ವೆಲ್ಕಮ್ ಬ್ಯಾಕ್. ದಿಸ್ ನ್ಯಾಷನಲ್ TV ಪ್ರೆಸೆನ್ಸ್ ಕ್ರಿಕೆಟ್ ಸೀಕ್ರೆಟ್ 100 days 101 ಕ್ರಿಕೆಟ್ ಟೆಕ್ನಿಕ್. ಹಾಫ್ ಆಫ್ ದ ವೇ ಬಂದಿದ್ದೀವಿ. 50 ವೀಡಿಯೋಸ್ ಆಗಿದೆ. 101 ಕ್ರಿಕೆಟ್ ಟೆಕ್ನಿಕ್ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದೆ. ಇಲ್ಲಿವರೆಗೂ ತುಂಬ ಡೀಟೇಲಿಂಗ್ ಆಗಿ ಹೋಗಿದ್ವಿ. ಇವಾಗ ಏನಾದರೂ ಆ್ಯಕ್ಷನ್ ಟೈಮು ಶಾರ್ಟ್ಸ್ಗಳನ್ನ ಕಲಿಯೋಂಥದ್ದು. ಸೊ ಬಯೋಮೆಕ್ಯಾನಿಕ್ಸ್ ವೈಸು ನಾವು ಯಾವ ರೀತಿ ನಮ್ಮ ಬಾಡಿನೆಲ್ಲ ಯೂಸ್ ಮಾಡ್ಕೋತೀವಿ ಅನ್ನೋದನ್ನೆಲ್ಲ ಇಷ್ಟು ದಿನದಲ್ಲಿ ಕಲ್ತಿದ್ದೀವಿ. ಈಗ ಏನು ಕಲ್ತಿದ್ದೀವಿ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕಲ್ವಾ. ಸೊ ಅದನ್ನು ಕಾರ್ಯರೂಪಕ್ಕೆ ತರೋದು ಅಂತ ಏನು ಹೇಳ್ತೀವಿ. ಸೊ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ. ಕರೆಕ್ಟಾಗಿ ಶಾರ್ಟ್ಸ್ಗೆ ಹೋಗ್ತಾ ಇದ್ದೀವಿ. ಲಾಸ್ಟ್ ವೀಡಿಯೋದಲ್ಲಿ ಸ್ಟೆಪ್ ಆ್ಯಂಡ್ ಡ್ರೈವ್ ಕೂಡ ನಾವು ಕಲ್ತಿದ್ವಿ. ಕೀ ಪಾಯಿಂಟ್ಸು, ಇಂಪಾರ್ಟೆಂಟ್ ಪಾಯಿಂಟ್ಸು, ಟೆಕ್ನಿಕ್ ವೈಸು ಏನೇನೆಲ್ಲ ಇರಬೇಕು ಅಂತ. ಹಾಗೆ ನಾವು ಇವಾಗ ಹೋಗ್ತಿರೋದು ಮೋಸ್ಟ್ ಎಕ್ಸ್ಕ್ಲೂಸಿವ್ ಶಾಟು, ಎಕ್ಸ್ಪೆಷಲಿ ಬ್ಯಾಟ್ಸ್ಮನ್ನೇ ಆಡುವಂಥದ್ದು, ಟೈಲ್ ಎಂಡರ್ ಅಲ್ಲ, ಅದು ಕವರ್ ಡ್ರೈವು. ಸೊ ಕವರ್ ಡ್ರೈವ್ ಇದ್ದವನೇ ಒಂದು ಪ್ರಾಪರ್ ಬ್ಯಾಟ್ಸ್ಮನ್ ಅಂತ ಕರೆಸ್ಕೊಳ್ಳೋದು. ಅವ್ರು ಓಪನರ್ ಆಗಿರ್ಬೋದು ಅಥವಾ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಆಗಿರ್ಬೋದು. ಸೊ ಕವರ್ ಡ್ರೈವ್ ಇಲ್ಲ ಅಂದರೆ ಬ್ಯಾಟ್ಸ್ಮನ್ ಅಂತ ಕನ್ಸಿಡರ್ ಮಾಡೋದು ಕಷ್ಟ ಆಗುತ್ತೆ. ಸೊ ಅಷ್ಟು ಟೆಕ್ನಿಕಲಿ ಸೌಂಡ್ ಆಗಿರಬೇಕಾಗುತ್ತೆ ಒಂದು ಕವರ್ ಡ್ರೈವ್ ಆಡಬೇಕು ಅಂದರೆ. ಕಟ್ಟು ಪುಲ್ಲು ಯಾರು ಬೇಕಾದ್ರೆ ಆಡ್ತಾರೆ, ಬಟ್ ಕವರ್ ಡ್ರೈವ್ ಆಡಬೇಕು ಅಂದರೆ ಎಕ್ಸ್ಕ್ಲೂಸಿವ್ಲಿ ಟೆಕ್ನಿಕ್ಕು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯೂಶಲಿ ಈಗ ಮಕ್ಕಳಲ್ಲಿ ಏನಾಗುತ್ತೆ ಪ್ರಾಬ್ಲಮ್, ಒಂದು ಕವರ್ ಡ್ರೈವಿಗೆ ಅಂದಾಗ ಬಂದಾಗ ಬಾಲು ಅಲ್ಲಿ ಆಚೆ ನೋಡ್ತಿದ್ದಂಗೆ ಅವ್ರ ಹೆಡ್ ಇಲ್ಲಿ ಹೋಗುತ್ತೆ. ಇಲ್ಲಿ ಹೋದಾಗ ಬಾಲಿಂದ ಆಚೆ ಹೋಗಿರ್ತಾರೆ. ಸೊ ಇಲ್ಲಿ ಕರೆಕ್ಟಾಗಿ ಶಾರ್ಟ್ಸ್ ಆಡುವಂಥ ಪರ್ಫೆಕ್ಟಾಗಿ ಸಿಗೋಲ್ಲ. ಆ್ಯಕ್ಚುಲಿ ಏನು ಹೇಳುತ್ತೆ ಟೆಕ್ನಿಕ್ ಅನ್ನೋದಾದರೆ, ಬಾಲ್ ಅಲ್ಲಿದೆ ಅಂದರೆ ಕವರ್ಸ್ಗಲ್ಲಿದೆ ಅಂದರೆ ತಲೆ ಎಲ್ಲಿ ಹೋದರೆ ತಲೆ ಬಾಡಿನೂ ಅಲ್ಲಿ ಹೋಗುತ್ತಲ್ಲ. ನಾವು ಇಲ್ಲಿ ತಲೆನ ಲಾಸ್ಟಲ್ಲಿ ತೊಗೊಂಡು ಹೋಗ್ಬೇಕಾಗುತ್ತೆ. ಫಸ್ಟು ನಾವು ನಮ್ಮ ಬಾಡಿನ ಅಲೈನ್ ಮಾಡ್ಕೋಬೇಕಾಗುತ್ತೆ ಬಾಲ್ ಲೈನ್ಗೆ. ಸೊ ಆಗ ನಮ್ಮ ತಲೆ ಇಲ್ಲೇ ಇರುತ್ತೆ, ಹೆಡ್ ಸ್ಟಿಲ್ ಆಗಿರುತ್ತೆ. ಇವಾಗ ನಾನು ಬ್ಯಾಟ್ ನೋಡ್ಬೋದು, ಹಿಂದೆ ಹೋಗಿರುತ್ತೆ, ನನ್ನ ಹೆಡ್ ಸ್ಟಿಲ್ ಇದೆ. ಆಮೇಲೆ ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ ಆಗುತ್ತೆ, ಅದು ಕವರ್ ಡ್ರೈವ್ ಆಗುತ್ತೆ. ಸೊ ಇಲ್ಲಿ ಹೋಗ್ತಿದ್ದೆ, ಹೆಡ್ ಇಲ್ಲಿ ಹೋಗ್ತಿದ್ದೆ ಅಂದರೆ ನಾನು ಬ್ಯಾಲೆನ್ಸಲ್ಲಿರಲ್ಲ, ನಾನು ಅಕ್ರಾಸ್ ದ ಬಾಡಿ ಆಡ್ತಾ ಇರ್ತೀನಿ. ನಾನು ಅದು ಸ್ಟ್ರೈಟ್ ಬ್ಯಾಟ್ ಬರೋದಿಲ್ಲ. ಸ್ಟ್ರೈಟ್ ಬ್ಯಾಟ್ ಏನು ಅನ್ನೋದನ್ನೇ ನಿಮಗೆ ಸ್ಪೆಸಿಫಿಕ್ ಆಗಿ ನೆಕ್ಸ್ಟ್ ಬ್ಯಾಟಿಂಗ್ ಬಂದಾಗ ತಿಳಿಸ್ಕೊಡ್ತೀನಿ, ಏನು ಸ್ಟ್ರೈಟ್ ಬ್ಯಾಟು ಅನ್ನೋದಕ್ಕೆ. ಸೊ ಈಗ ಕವರ್ ಡ್ರೈವ್ಗೆ ಹೋಗ್ತಾಯಿದ್ದೀವಿ. ಇಲ್ಲಿ ನನ್ನ ಬ್ಯಾಟು, ಈಗ ನಾನು ಯಾವುದೇ ಹೆಡ್ ಸ್ಟಿಲ್ ಇಟ್ಕೊಂಡೆ ನನ್ನ ಬಾಡಿ ಮೂವ್ ಮಾಡಿದ್ರೆ ನನಗೆ ಈಗ ಬ್ಯಾಟು ಲೆಗ್ ಸ್ಟಂಪಿಂದ ಬರ್ತಾ ಇರುತ್ತೆ. ಇಲ್ಲಿಂದ ನನಗೆ ಕವರ್ಸ್ಗೆ ಒಂದು ಸ್ಟ್ರೈಟ್ ಲೈನ್ ಆಗುತ್ತೆ, ಅದು ಕೂಡ ಸ್ಟ್ರೈಟ್ ಬ್ಯಾಟು. ಇಲ್ಲಿ ನಾನು ಹೆಡ್ ಫಾಲ್ ಆಗ್ತಿದ್ದಂಗೆ ನನ್ನ ಬ್ಯಾಟ್ ಕೂಡ ಇಲ್ಲೇ ಇರುತ್ತೆ. ನನಗೆ ಇಲ್ಲಿ ಆಡಬೇಕು ಅಂದರೆ ಕವರ್ಸ್ಗೆ ಆಡಬೇಕು ಅಂದರೆ ತಿರುಗಿಸಿ ಮತ್ತೆ ಇಲ್ಲಿ ಆಡಬೇಕಾಗತ್ತೆ, ಅದು ಕಷ್ಟ ಆಗುತ್ತೆ. ಸೊ ಮೇನ್ ಕೀ ಪಾಯಿಂಟು. ಸೊ ಇವಾಗ ಕವರಲ್ಲಿ ಪಾಯಿಂಟ್ ಆಗಿದ್ದೀರಾ. ಸೊ ನಿಮಗೆ ಕವರ್ ಪಾಯಿಂಟ್ ಆಫ್ ವ್ಯೂಯಿಂದನೇ ನಿಮ್ಗೆ ಕಾಣಿಸ್ತಾ ಇದೆ. ನಾನು ಇಲ್ಲಿಂದ ಸ್ಟ್ರೈಟ್ ಡ್ರೈವ್ ಇಲ್ಲ ಆಡಿದ್ರೆ ಅದೇ ನನ್ನ ಕವರ್ಸ್ಗೆ ಬಾಡಿ ಟರ್ನ್ ಆಗಿರುತ್ತೆ, ಬ್ಯಾಟ್ ಹಿಂದೆ ಹೋಗಿರುತ್ತೆ. ಇಲ್ಲಿಂದ ಒಂದು ಸ್ಟ್ರೈಟ್ ಡ್ರೈವ್ ಆಗುತ್ತೆ, ಅದು ಥ್ರೂ ದ ಕವರ್ಸು, ಅದು ಕವರ್ ಡ್ರೈವು. ಸೊ ಮೇನ್ ಪಾಯಿಂಟ್ ಏನು ಹೇಳಿ, ನಾವು ಬಾಲ್ ಲೈನ್ ನೋಡ್ತಿದ್ದಂಗೆ ಹೆಡ್ ಹೋಗಲ್ಲ, ನಮ್ಮ ಬೇಸಿಕ್ಲಿ ಎಲ್ಬೋ ಹೋಗುತ್ತೆ ಅಂತ ಅಂದ್ಕೊಳ್ಳಿ, ಅಥವಾ ಎಲ್ಬೋನ ಥರ್ಡ್ ಐ ಅಂದ್ಕೊಳ್ಳಿ. ಇಲ್ಲಿ ನಾವು ಎಲ್ಬೋ ಲೈನ್ಗೆ ತೊಗೊಂಡೋದಾಗ ನನಗಿಲ್ಲಿ ಸ್ಟ್ರೈಟ್ ಲೈನ್ ಆಗುತ್ತೆ, ಇದು ಸ್ಟ್ರೈಟ್ ಬ್ಯಾಟ್ ಆಗುತ್ತೆ ನನಗೆ ಕವರ್ಸ್ಗೆ ಅಂತ ಬಂದಾಗ. ಸೊ ಇದು ವೆರಿ ಇಂಪಾರ್ಟೆಂಟು. ಕಲಿಯೋದಕ್ಕೆ ಅದು ಕೂಡ ಖಂಡಿತ ಇಂಪಾರ್ಟೆಂಟ್ ಆಗುತ್ತೆ. ಇದು ತಿಳ್ಕೊತಾ ಇದ್ದೀವಿ, ನಾವು ಟ್ರೈ ಮಾಡಿದಾಗ ಅರ್ಥ ಆಗುತ್ತೆ. ಮಾಡ್ತಾ ಅದು ಪ್ರಾಕ್ಟೀಸ್ ಆಗಿ ಅದು ಅದರಲ್ಲಿ ಎಕ್ಸ್ಪರ್ಟ್ ಆಗ್ತೀವಿ. ಸೊ ಇಲ್ಲಿ ಬೆಸ್ಟ್ ವೇ ಅಂದರೆ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡೋದೇ ಸ್ಟ್ಯಾಟಿಕ್ ಬಾಲಲ್ಲಿ. ಸ್ಟ್ಯಾಟಿಕ್ ಬಾಲ್ ಟೆನ್ನಿಸ್ ಬಾಲ್ ಆದರೂ ಸರಿ ನಿಮಗೆ ಇಟ್ಕೊಳ್ಳಿ. ಇಲ್ಲಿಂದ ಸ್ಟ್ಯಾನ್ಸ್ ತೊಗೊಂಡು ನೀಟಾಗಿ ಮೂವ್ ಮಾಡಿ, 1 ಸೆಕೆಂಡ್ ಪಾಸ್ ತೊಗೊಳ್ಳಿ, ಆಮೇಲೆ ಒಂದು ಸ್ಟ್ರೈಟ್ ಡ್ರೈವ್. ಸೊ ಮುಂದೆ ನೋಡ್ಕೊಳ್ಳಿ, ಇಲ್ಲಿಂದ ಬಾಲಲ್ಲಿದೆ, ಆ ಬಾಲ್ ಲೈನ್ಗೆ ನಾನು ಎಲ್ಬೋ ತೊಗೊಂಡು ಹೋಗಿರ್ತೀನಿ, ಆ ಲೈನ್ಗೆ ಬ್ಯಾಟ್ ಕೂಡ ಫೈನ್ ಲೆಗಿಂದ ಬರ್ತಾ ಇರುತ್ತೆ. ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್, ಇದು ಕವರ್ ಡ್ರೈವ್. ಸೈಡ್ ಆ್ಯಂಗಲ್ ಇದ್ದಾರೆ ನೀವು, ನನ್ನ ರೇಂಜಲ್ಲಿದೆ, ಕವರ್ ಡ್ರೈವ್ ರೇಂಜಲ್ಲಿ. ಇಲ್ಲಿ ನಾರ್ಮಲ್ ಸ್ಟ್ಯಾನ್ಸ್ ತೊಗೊಂಡು ನನ್ನ ಬಾಡಿ ಅಲೈನ್ ಮಾಡ್ತೀನಿ ಫಸ್ಟು ವಿತ್ ಎಲ್ಬೋ ಜೊತೆ ಬಾಲ್ಗೆ ಅಲೈನ್ ಮಾಡ್ತೀನಿ. ಇಲ್ಲಿಂದ 1 ಫ್ಲೋ. ಸೊ ಯಾಕೆ ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸ್ಟ್ಯಾಟಿಕ್ ಬಾಲು ಅಂದರೆ, ಬಾಲ್ ಮೂವಿಂಗ್ ಇದ್ದಾಗ ನಮಗೆ ಎಕ್ಸ್ಟ್ರಾ ಸ್ಕಿಲ್ಸ್ ಬೇಕಾಗುತ್ತೆ, ಅದೇ ಟೈಮಿಗೆ ಹೋಗಬೇಕಾಗುತ್ತೆ. ಸೊ ಕಲಿಬೇಕು ಅಂದರೆ, ಪ್ರಾಪರಾಗಿ ಕಲಿಬೇಕು ಅಂದರೆ ಸ್ಟ್ಯಾಟಿಕ್ ಬಾಲ್ ಇದ್ದರೆ ಅದು ಮೂವ್ ಆಗ್ತಿರಲ್ಲ, ನೀವು ಸ್ವಲ್ಪ ಎಕ್ಸ್ಟ್ರಾ ಕಾನ್ಸಂಟ್ರೇಟ್ ಮಾಡ್ಬೋದು, ನನ್ನ ಕೈಯಲ್ಲಿದೆ, ನನ್ನ ಬ್ಯಾಟ್ ಎಲ್ಲಿದೆ ಅಂತ. ಸೊ ಬಾಲ್ ಬರಬೇಕಾದ್ರೆ, ಬಾಲ್ ಆ್ಯಕ್ಟಿವ್ ಇದ್ದಾಗ ಅದು ನಾವು ಯೋಚನೆ ಮಾಡೋಕ್ಕಾಗಲ್ಲ, ಅಲ್ಲಿದೆ ಅಂದರೆ ನಮ್ಮ ಬಾಡಿ ರಿಯಾಕ್ಟ್ ಆಗೋ ಸ್ಟೇಜಿಗೆ ನಮ್ಮ ಬಾಡಿನ ತರಬೇಕಾಗುತ್ತೆ. ಸೊ ಅದು ಲರ್ನಿಂಗ್ ಸ್ಟೇಜಸ್ಗಳು. ಈಗ ನಾವು ಕಲಿತಾ ಇರೋದು ಒಂದು ಪ್ರಾಪರ್ ಕವರ್ ಡ್ರೈವ್ ಹೇಗೆ ಕಲಿಬೇಕು ಅನ್ನೋದಕ್ಕೆ. ಇನ್ನೂ ಒಂದು ಕೀ ಪಾಯಿಂಟು ಇಲ್ಲೇ ಆ್ಯಡ್ ಮಾಡೋದಾದರೆ, ನನ್ನ ಫುಟ್ ಪಾಯಿಂಟಿಂಗು, ಟೋ ಪಾಯಿಂಟಿಂಗ್ ಎಲ್ಲಿರುತ್ತೆ ನೀವು ನೋಡ್ಕೋಬೋದು. ನಾನು ಬ್ಯಾಟ್ ಹೆಂಗೋ ಇಲ್ಲಿ ಮೂವ್ ಮಾಡಿದ್ದೀನಿ, ನನ್ನ ಟೋ ಕೂಡ ಅಲ್ಲೇ ಹೋಗಿರುತ್ತೆ ಕವರ್ಸ್ಗೆ.
ಹಿಂಗೆ ಹೋದರೆ ನನ್ನ ಬ್ಯಾಟಿಂಗ್ ಪ್ಯಾಡ್ ಗ್ಯಾಪ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ಎಷ್ಟು ದೊಡ್ಡ ಗ್ಯಾಪ್ ಕ್ರಿಯೇಟ್ ಆಗುತ್ತೆ. ಅದೇ ಇಲ್ಲಿ ಬರ್ತಿದ್ದಂಗೆ ನಾನು ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ ಇನ್ಸೈಡ್ ಎಡ್ಜ್ ಆದ್ರೂ ಬ್ಯಾಟ್ ಥ್ರೂ ಹೋಗೋದಕ್ಕೆ. ಸೊ ಅದಕ್ಕಾಗಿ ಇಲ್ಲಿಂದ ಟೋ. ನೀವು ಕವರ್ಸ್ ಪಾಯಿಂಟಿಂದ ನೋಡೋದಾದರೆ ನಿಮಗೆ ಕ್ಲಿಯರಾಗಿ ಕಾಣುತ್ತೆ, ನಿಮಗೆ ಆ ಕಡೆ ಬರಬೇಕಾಗತ್ತೆ. ಸೊ ಇಲ್ಲಿಂದ ನಾನು ಸ್ಟ್ರೈಟ್ ಡ್ರೈವ್ ಇಲ್ಲಿ ಆಡಿದ್ರೆ ಅದನ್ನೇ ಕವರ್ಸ್ಗೆ ನಾನು ಇಲ್ಲಿ ಟರ್ನ್ ಮಾಡಿರ್ತೀನಿ, ಬಾಲ್ಗೆ ಅಲೈನ್ ಆಗಿರ್ತೀನಿ, ಟೋ ಕೂಡ ಓಪನ್ ಇರುತ್ತೆ. ಹೀಗೆ ಸ್ಟ್ರೈಟಾಗಿ ಒಂದು ಫ್ಲೋ ಅಲ್ಲಿ ಬಂದಿರುತ್ತೆ. ಇಲ್ಲಿ ನೋಡ್ಬೋದು ನನ್ನ ಟೋ ಏನಿದೆ ಮತ್ತು ಬ್ಯಾಟ್ ಏನಿದೆ ಎಲ್ಲಿ ಬಾಲ್ ಹೋಗುತ್ತೆ ಅದೇ ಡೈರೆಕ್ಷನಲ್ಲಿರುತ್ತೆ. ಆವಾಗಲೇ ನಮಗೆ ಮ್ಯಾಕ್ಸಿಮಮ್ ಕಂಟ್ರೋಲು, ಮ್ಯಾಕ್ಸಿಮಮ್ ಪವರ್ ಸಿಗೋವಂಥದ್ದು. ಸೊ ಇಷ್ಟು ಡೀಟೇಲಿಂಗ್ ಥಿಂಗ್ಸು ಒಂದು ಕವರ್ ಡ್ರೈವ್ಗೆ ಅಂತ ಬಂದಾಗ ಬೆಸ್ಟ್ ಪ್ರಾಕ್ಟೀಸ್ ವೇ. ಕವರ್ ಡ್ರೈವ್ ಕಲಿಯೋವರೆಗೂ ನೀವು ಇದನ್ನು ಮಾಡ್ಬೋದು. ವೆರಿ ಸಿಂಪಲ್ಲು, ಮನೇಲಿ ಕೂಡ ಮಾಡ್ಬೋದು. ಬಾಲ್ ಇಟ್ಟು ನೀಟಾಗಿ ಪೊಸಿಷನ್ ಬಂದು ಫಸ್ಟು ಕಾಲಲ್ಲ, ಇಲ್ಲಿ ನಾವು ಶೋಲ್ಡರು ಮತ್ತು ಬ್ಯಾಟ್ನ ಫೈನ್ ಲೆಗ್ ಕಡೆ ತೊಗೊಂಡೋಗಿರ್ತೀವಿ, ಆಮೇಲೆ ಕಾಲು ಬರುತ್ತೆ, ಅಲ್ಲಿಂದ ಒಂದು ಫ್ಲೋ. ಇದು ಕವರ್ ಡ್ರೈವ್. ಸೊ ಆಲ್ ದ ಬೆಸ್ಟ್, ಕೀಪ್ ಪ್ರಾಕ್ಟೀಸಿಂಗ್, ಕೀಪ್ ಇಂಪ್ರೂವಿಂಗ್, ಸ್ಕೋರ್ ಲಾಟ್ ಆಫ್ ರನ್ಸ್ ಇನ್ ಕವರ್ ಡ್ರೈವ್.